ಸೌಜನ್ಯ ಪ್ರಕರಣ 11 ವರ್ಷ ಆಯಿತು. ಈಗ ಹಾಸ್ಪಿಟಲ್ ಕಮಿಟಿ ರಚನೆ ಮಾಡಬೇಕು ಅಂತ ನ್ಯಾಯಾಲಯ ಕೂಡ ಹೇಳಿದೆ. ಆದರೆ ಯಾವುದೇ ರೀತಿಯ ಅಂತಹ ಹೇಳಿಕೊಳ್ಳುವ ಬೆಳವಣಿಗೆ ಆಗಿಲ್ಲ. ಆದರೆ ಈ ಪೆನ್ ಡ್ರೈವ್ ವಿಚಾರ ದೊಡ್ಡದಾದ ಸುದ್ದಿಯಾಗಿದೆ ಮತ್ತು SIT ಆಗಿ ಚುರುಕಿನ ತನಿಖೆ ನಡೀತಾ ಇದೆ. ಇದು ಯಾಕೆ ಈಗ ಎರಡು ಕೇಸಲ್ಲಿ ವಿಭಿನ್ನತೆ ಯಾಕೆ ಸರ್? ರಾಜಕೀಯವೇ ಹಾಗೆ. ಏನು ಪವರ್ ಅನ್ನುವಂಥದ್ದು ಹಲವಾರು ಮಿರಾಕಲ್ಗಳನ್ನ ಮಾಡಿಸ್ಬಿಡುತ್ತೆ. ಸೌಜನ್ಯಳ ವಿಚಾರದಲ್ಲಿ ಸೌಜನ್ಯ ಯಾರು ಹೇಳಿ? ಒಬ್ಬ ರೈತನ ಮಗಳು, ತಳಮಟ್ಟದಲ್ಲಿ ಬದುಕ್ತಿದ್ದಂತಹ ಒಂದು ಕನಸು ಕಟ್ಕೊಂಡಂತಹ ಒಂದು ಕುಟುಂಬದ ಒಂದು ಸದಸ್ಯ ಆಗಿದ್ದಂಥವಳು. ಆಕೆಯ ವಿರುದ್ಧ ಒಂದು ದೊಡ್ಡ ಒಂದು ಪಡೆ ನಿಂತಿದೆ. ಆಕೆಯ ವಿರುದ್ಧ, ಆಕೆಯ ಪರವಾಗಿರೋದಕ್ಕೂ ಒಂದು ದೊಡ್ಡ ಪಡೆ ನಿಂತಿದೆ. ನಮ್ಮಂಥ ಸಾಮಾನ್ಯರು, ಶ್ರೀ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತ ಒಬ್ಬ ನಾಯಕ, ಅವರ ಜೊತೆಯಲ್ಲಿರುವ ಒಂದು ಸ್ಪಂದನಾಶೀಲವಾಗಿರುವಂಥ ಯುವಕರು, ನಮ್ಮ ಹೊಸ ನಾಯಕರು ಎಲ್ಲರೂ, ಸುಮಾರು ಜನ ಎಲ್ಲರೂ ಕೂಡ ದೇ ಆರ್ ರೆಪ್ರೆಸೆಂಟಿಂಗ್ ದ ಕಾಮನ್ ಪರ್ಸನ್ಸ್. ಅದೇ ಬೇರೆ. ಆದರೆ ತಲೆ ಉಳಿಸ್ಕೊಳ್ಬೇಕು ಅಂತ ಹೋರಾಟ ಮಾಡ್ತಾ ಇರುವಂಥವ್ರು ಸೌಜನ್ಯ ಪ್ರಕರಣದಲ್ಲಿ ಅಭೂತಪೂರ್ವವಾದಂಥ ಎಲ್ಲ ಶಕ್ತಿಯನ್ನು ಹೊಂದಿರುವಂಥವ್ರು. ಅಂದರೆ 10 ತಲೆಯ ರಾವಣನ ರೀತಿ. ಅಂದರೆ ರಾವಣನಿಗೂ ಹೋಲ್ಸಕ್ಕೆ ಬರೋದಿಲ್ಲ, ರಾವಣನ ಕಥೆಗಳೇ ಬೇರೆ. ಆದರೆ ಇವ್ರಿಗೆ ಪವರ್ ಇದೆ, ರಾಜಕೀಯವಾದ ಶಕ್ತಿ, ಧಾರ್ಮಿಕವಾದಂತಹ ಶಕ್ತಿ, ಧಾರ್ಮಿಕವಾದಂತಹ ಅಸ್ಮಿತೆ, ಸಾಮಾಜಿಕವಾದಂತಹ ಒಂದು ಅಸ್ಮಿತೆಗಳು ಎಲ್ಲವೂ ಇರುವಂಥದ್ದು. ಜೊತೆಯಲ್ಲಿ ಒಂದು ಇನ್ಫ್ಲುಯೆನ್ಸು ಎಲ್ಲವೂ ಇರುತ್ತಲ್ಲ. ಅಕ್ವಿಟಲ್ ಕಮಿಟಿ ಮಾಡಿ ಅಂತ ನ್ಯಾಯಾಲಯವೇ ಹೇಳಿದ್ರೂ ಕೂಡ ಇನ್ನೂ ಅಕ್ವಿಟಲ್ ಕಮಿಟಿ ರಚನೆಯೇ ಆಗಲಿಲ್ಲ. ಒಂದೇ ಒಂದು ವಿಚಾರಣೆ ಇನ್ನೂ ಸ್ಟಾರ್ಟ್ ಆಗಲಿಲ್ಲ. ಯಾವಾಗ ಆಗಿದ್ದಿದು? ಅಕ್ವಿಟಲ್ ಕಮಿಟಿ ಮಾಡಿ ಅಂತ 2022 ಜೂನ್ 20ರಂದು ಮಾನ್ಯ ನ್ಯಾಯಾಲಯ ಹೇಳುತ್ತೆ. ಅವತ್ತಿಂದ ಇವತ್ತಿನವರೆಗೆ ಎಷ್ಟು ದಿವಸ ಆಯಿತು ಸರ್? 22 ಜೂನ್ನಲ್ಲಿ ಹೇಳಿದ್ದಕ್ಕೆ ಇವತ್ತಿಗೂ ಸೊಪ್ಪಾಗ್ತಿಲ್ಲ. ನ್ಯಾಯಾಲಯ ಹೇಳಿದ ವಿಚಾರಕ್ಕೆ ಸರ್ಕಾರಗಳು ಸೊಪ್ಪು ಹಾಕಲ್ಲ. ಆದರೆ ಇಲ್ಲಿ ಪೆನ್ ಡ್ರೈವ್ ಹಗರಣ ಎಲ್ಲರೂ ಕಳ್ಳರಿರ್ತಾರೆ ಕಾಣ್ತಾರೆ. ಇಲ್ಲಿ ಯಾರೂ ಸಾಚ ಕಾಣ್ತಿಲ್ಲ. ಅಂದರೆ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರನೂ ಇದನ್ನು ಹೊರ ತರುವಂಥ ನೋಡ್ತಾ ಇಲ್ಲ. ಇಲ್ಲಿ ಒಂದು ಉದ್ದೇಶ ನಮ್ಮದು ಕ್ಲಿಯರ್ ಆಗಿದೆ, ನ್ಯಾಯ ಕೇಳಬೇಕು. ಆದರೆ ಇಲ್ಲಿ ಹಣಕಾಸು ಪಡೀಲಿಕ್ಕೋಸ್ಕರ, ಸ್ಥಾನಮಾನ ಗಳಿಸ್ಲಿಕ್ಕೋಸ್ಕರ ಒಬ್ಬನನ್ನು ತಳ್ಳಿ ಅವನನ್ನು ಹೂತಾಕಿ ಅವನ ಸ್ಥಾನವನ್ನು ಆಕ್ರಮಿಸ್ಕೊಳ್ಬೇಕು ಅಂತೇಳುವ ಕಾರಣಗಳು, ಈ ಒಂದು ದುರುದ್ದೇಶಗಳಿಂದಲೂ ಪೆನ್ ಡ್ರೈವ್ ಹಗರಣ ಮುಕ್ತ ಆಗಿಲ್ಲ. ಅದರ ಅರ್ಥ ಅವನು ಮಾಡ್ಬೋದು ಅಂತಲ್ಲ, ಮಾಡಬಾರ್ದಿದ್ದನ್ನೆಲ್ಲ ಮಾಡಿದ್ದಾರೆ. ಅದಕ್ಕೆ ಬೇಕಾಗಿದ್ದು, ಅದಕ್ಕೆ ಶಾಸ್ತಿ ಆಗಲೇಬೇಕು. ಅದನ್ನು ಮೊದಲನೇ ದಿವಸನೇ ನಿಮ್ಗೆ ಹೇಳಿದ್ದೀವಿ. ಪೆನ್ ಡ್ರೈವ್ ಯಾರು ಮಾಡಿದ್ರೋ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಹೆಣ್ಣು ಮಕ್ಕಳನ್ನ ಶೋಷಣೆ ಮಾಡಿದಾರೋ ಅವರು ಶಿಕ್ಷೆಗೆ ಒಳಪಡಬೇಕು. ಅದನ್ನು ತಗೊಂಡೋಗಿ ಯಾರ ಕೈಯಲ್ಲಿ ಕೊಟ್ಟಿದ್ದಾರೆ, ಯಾವುದೇ ರೀತಿಯ ಗೌಪ್ಯತೆಯನ್ನು ಕಾಪಾಡ್ದೇನೆ ಹೆಣ್ಣು ಮಕ್ಕಳ ಮಾನಾಪಹರಣವನ್ನು ಸಾರ್ವಜನಿಕವಾಗಿ ಮಾಡಿದ್ದಾರೆ. ಅವರು ಮೂಲವಾಗಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದವ್ರಿಗಿಂತ 100 ಪಟ್ಟು ಶಿಕ್ಷೆಗೆ ಅರ್ಹರಾದಂಥವರು. ಅದ ನಂತರದಲ್ಲಿ ಅದರ ಪ್ರೊಡಕ್ಷನ್ ಮಾಡ್ತಾರಲ್ಲ, ಯಾವುದೋ ಒಂದು ದುರುದ್ದೇಶ ಇಟ್ಕೊಂಡು ಅದನ್ನು ಮಾಡಿ ಬೇರೆ ಬೇರೆ ಕಡೆ ಹಂಚಿಬಿಡ್ತಾರಲ್ಲ, ಅವರು ಯಾವುದೇ ರೀತಿಯಾದ ಮಾನದಂಡಗಳನ್ನ ಅವರು ಫಾಲೋ ಮಾಡಲ್ಲ. ಗೌಪ್ಯತೆ, ಕಾನ್ಫಿಡೆನ್ಷಿಯಲಿಟಿ, ಯಾವುದಾದ್ರು ವಿವೇಕ ಇರುವವನು ಮಾಡೋ ಕೆಲಸವ ಇದು? ಹೆಣ್ಣು ಮಕ್ಕಳು ಯಾರಾದರೂ ಆಗಿರಲಿ, ಅದರಲ್ಲಿ ಎಲ್ಲ ರೀತಿಯ ಹೆಣ್ಣುಮಕ್ಕಳು ಬಂದಿದ್ದಾರೆ. ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಾಗುವಂಥವ್ರು ಇರ್ಬೋದು, ಮಾಡೆಲ್ಗಳಿರ್ಬೋದು, ಅಥವಾ ತಾರೆಯರಿರ್ಬೋದು, ಮತ್ತೊಬ್ಬರು ಇರ್ಬೋದು. ಮಹಿಳೆಯರು, ಮಕ್ಕಳು ಇರದೇ ಇರ್ತಾರೆ. ಅವರೆಲ್ಲರ ಮಾನ ಎಲ್ಲರದು ಒಂದೇ. ಯಾರ ಮಾನವನ್ನು ಯಾರು ಹರಾಜಾಕುವಂಥ ಹಕ್ಕು ತಗೊಳಕ್ಕೆ ಬರೋದಿಲ್ಲ. ಎಷ್ಟು ದೊಡ್ಡ ಕರ್ಮ ಇದು. ಇದನ್ನು ಪ್ರಶ್ನೆ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಾಗಿ SIT ರಚನೆಯಾಗಿದೆ. SIT ಅವರು ತನಿಖೆಗಳನ್ನ ಮಾಡ್ತಿದ್ದಾರೆ. ಎಷ್ಟು ಕ್ವಿಕ್ಕಾಗಿ ಕೆಲಸಗಳು ನಡೀತದೆ. ಅಲ್ಲಿ ಯಾರ್ಯಾರು ಹೇಗೆ ತಮ್ಮ ಕೆಲಸಗಳನ್ನ ಮಾಡ್ತಿದ್ದಾರೆ ಎಲ್ಲವನ್ನು ನೀವು ನೋಡ್ತಾ ಇದ್ದೀರಿ. ಆದರೆ ಸೌಜನ್ಯಳ ವಿಚಾರದಲ್ಲಿ ಒಂದು ಅಕ್ವಿಟಲ್ ಕಮಿಟಿನ ಮಾಡುವಷ್ಟು ಕೆಪಾಸಿಟಿಯನ್ನು ನಮ್ಮ ಸರ್ಕಾರಗಳು ತೋರಿಸ್ತಾ ಇಲ್ವಲ್ಲ? ಅಥವಾ ಯಾಕ್ರೆ ಇನ್ನೂ ಮಾಡಲಿಲ್ಲ ಅಂತ ನಮ್ಮ ಸರ್ಕಾರ ಅಧಿಕಾರಿಗಳನ್ನ ಕೇಳಬೇಕಲ್ವ? ಸಂಬಂಧಪಟ್ಟವ್ರನ್ನ ವಿಚಾರಣೆ ಮಾಡಬೇಕಲ್ವ?
ಅದು ಬಿಟ್ಬಿಟ್ಟು ತಪ್ಪಿತಸ್ಥ ಅಧಿಕಾರಿಗಳಿಗೆ ತಪ್ಪಿಸ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು, ಅವರಿಗೆ ಓರಿಯೆಂಟೇಷನ್ ಕೊಡುವಂಥದ್ದು, ಕಾನೂನಿನ ತಿಳುವಳಿಕೆ ಕೊಡುವಂಥದ್ದು, ಮತ್ತೆ ಓಡೋಗಿ ಅವರು ತಮ್ಮ ಒಂದು ಮನವಿಯನ್ನು ಸಲ್ಲಿಸುವಂಥದ್ದು. ಇಲ್ಲ ನಾವು ತಪ್ಪು ಮಾಡಲಿಲ್ಲ, ನಾವು ಹಿಡಿದವನೇ ತಪ್ಪಿತಸ್ಥ, ಅವನ್ನ ಗಲ್ಲಿಗೇರಿಸ್ಬೇಕು ಅಂತ. ಅಂದರೆ ಅಮಾಯಕನನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ, ತಮ್ಮ ತಲೆಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಯಾರನ್ನಾದರೂ ಬಲಿ ಕೊಡ್ತೀವಿ ಅಂತ ಹೇಳುವಂತಹ ಒಂದು ಸ್ಥಿತಿಗೆ ಈ ಅಧಿಕಾರಿಗಳು ಹೋಗ್ತಾರಲ್ಲ. ಇದಕ್ಕೆಲ್ಲದಕ್ಕೂ ಕೂಡ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದೆ ಇಂಥದ್ದನ್ನೆಲ್ಲ ನೋಡ್ತಾನೇ ಇದ್ದೀವಿ. ಯಾವುದು ಗೊತ್ತಿಲ್ಲ ಸರ್ಕಾರಗಳಿಗೆ ಅಂತಲ್ಲ. ನಾನು ಇವತ್ತು ಕೇಳ್ತಾ ಇರೋದು, ಹೌ ಯು ಆರ್ ಡೀಲಿಂಗ್ ವಿತ್ ಪೆನ್ ಡ್ರೈವ್ ಆ್ಯಂಡ್ ಸೌಜನ್ಯಸ್ ಇನ್ಸಿಡೆಂಟ್. ಎರಡಕ್ಕೂ ಒಂದೇ ರೀತಿಯ ಪ್ರಾಶಸ್ತ್ಯ ಯಾಕೆ ಕೊಡಲಿಲ್ಲ? ಪೆನ್ ಡ್ರೈವ್ಕ್ಕಿಂತ 100 ಪಟ್ಟು ಜನ ಇಮೋಷ್ನಲ್ ಆಗಿದ್ದಾರೆ ಸೌಜನ್ಯಳ ವಿಚಾರದಲ್ಲಿ, ಸಂತೋಷ್ ರಾವ್ ವಿಚಾರದಲ್ಲಿ. ಅದನ್ನು ನೀವು ಪರಿಗಣಿಸಿದ್ದೀರಾ? ಎಕ್ವಿಟಲ್ ಕಮಿಟಿ ರಚನೆ ಆಗಿರೋದು ನ್ಯಾಯಾಲಯದ ಮೂಲಕ, ಸರ್ಕಾರದ ಮೂಲಕವೂ ಅಲ್ಲ. ಆದರೆ ಸರ್ಕಾರ ಮಾಡಬೇಕಾದ ಕೆಲಸ ಎಕ್ವಿಟಲ್ ಕಮಿಟಿಯನ್ಗೆ ಜೀವ ಕೊಡುವಂಥದ್ದು ಎಲ್ಲಿ ಮಾಡಿದ್ದಾರೆ ಸರ್? ಇದನ್ನೂ ಕೂಡ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನೆಪಗಳನ್ನ ಹೇಳೋದಲ್ಲ. ಇವತ್ತು ಚುನಾವಣೆ ಬಂದಿದೆ, ನಾಳೆ ಚುನಾವಣೆ ಎಣಿಕೆ ಮುಗಿಯುತ್ತೆ. ನಾವು ಯಾರು ಬಿಡೋರಲ್ಲ, ಕರಾವಳಿಯಲ್ಲಿರುವ ಜನರು ಯಾರೂ ಬಿಡೋದಿಲ್ಲ. ನಾವು ಪ್ರಶ್ನಿಸ್ತಾ ಇರ್ತೇವೆ. ಇದನ್ನು ಯಾವ ಸರ್ಕಾರವೂ ಕೂಡ ತಪ್ಪಾಗಿ ಭಾವಿಸಬಾರ್ದು. ಇಲ್ಲಿ ಯಾರ ಬೇಳೆಕಾಳುಗಳು ಇಲ್ಲ. ಪೆನ್ ಡ್ರೈವ್ನಲ್ಲಿ ಭಾಳಷ್ಟು ಬೇಳೆಕಾಳುಗಳು ಬೇಯ್ತಾ ಇರ್ಬೋದು. ಅವರ ಅಳಿವು ಉಳಿವಿನ ಪ್ರಶ್ನೆಗಳಿಗೋಸ್ಕರ ಅದನ್ನು ಬಳಸ್ಕೊಳ್ತಾ ಇರ್ಬೋದು. ಸೌಜನ್ಯಳ ವಿಚಾರದಲ್ಲಿ ನಾವು ನಿಂತಿರೋದು ಧರ್ಮಾತೀತವಾಗಿ, ರಾಜಕೀಯ ಮುಕ್ತವಾಗಿ, ಜಾತ್ಯತೀತವಾಗಿ ನಾವು ನಿಂತಿರುವಂಥದ್ದು. ಆ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸಲೇಬೇಕು. ಆ ಸಂತ್ರಸ್ತರಿಗೆ ನಾವು ಒಂದು ಸಾಂತ್ವನ ನೀಡಿಸಲೇಬೇಕು. ಆ ಸಂತೋಷ್ ರಾವ್ ಎಂಬ ನಿಷ್ಪಾಪಿ ಯುವಕನಿಗೆ ಜೀವನ ಕಟ್ಕೊಡಲೇಬೇಕು. ಅವನ ಹೆತ್ತ ತಂದೆಗೆ ಸಾಯುವ ಸಂದರ್ಭದಲ್ಲಾದರೂ ನನ್ನ ಕುಟುಂಬ ಅತ್ಯಾಚಾರಿಯ ಕುಟುಂಬ ಅಲ್ಲ ಅನ್ನುವಂಥದ್ದನ್ನು ಅವನು ಚೀರಿ ಹೇಳಿ ಸಾಯಬೇಕು. ಅದಕ್ಕೋಸ್ಕರ ನಿಂತಿದ್ದೇವೆ. ಬಿಟ್ಟರೆ ಇಲ್ಲಿ ನಮ್ಮದು ಬೇರೆ ಯಾವುದೇ ರೀತಿಯದನ್ನು ಹುಡುಕ್ಲಿಕ್ಕೆ ಬರೋದೇ ಇಲ್ಲ. ಪೆನ್ ಡ್ರೈವ್ನಲ್ಲಿ 101 ಈ ರೀತಿಯಾದಂತಹ ಉಳುಕುಗಳನ್ನ ಹುಡುಕ್ಬೋದು. ನಾನು ನಂಗೆ ಅಲ್ಲಿ ಅದ್ರ ಬಗ್ಗೆ ಜಾಸ್ತಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಪೆನ್ ಡ್ರೈವ್ ಹಗರಣವನ್ನು ಅಷ್ಟೇ ಪ್ರಾಮಾಣಿಕವಾಗಿ ಸರ್ಕಾರ ಭೇದಿಸಬೇಕು. ಅದೇ ರೀತಿಯಾಗಿ ಅದಕ್ಕೆ ಕೊಟ್ಟಿರುವಷ್ಟೇ ಪ್ರಯಾರಿಟಿಯನ್ನು ಸಂತೋಷ್ ರಾವ್ ಮತ್ತು ಸೌಜನ್ಯಳ ಮತ್ತು ಈ ಗಾಣಿಗ ಯಾರು ಯಮುನಾ ಮತ್ತು ನಮ್ಮ ನಾರಾಯಣ ಸಾಫಲ್ಯ ಅವರ ಜೋಡಿ ಕೊಲೆ ಇದೆಯಲ್ಲ, ಈ 3 ಒಂದೇ. ಇವರೆಲ್ಲರೂ ಕೂಡ ಸಂತ್ರಸ್ತರೇ. ಪೆನ್ ಡ್ರೈವಲ್ಲಿ ಸಂತ್ರಸ್ತರು ಮಾತ್ರ ಇಲ್ಲ, ಸಂತೃಪ್ತರೂ ಇದ್ದಾರೆ. ಸಂತೃಪ್ತರ ಹಾವಳಿ ಜಾಸ್ತಿ ಆಗಿದೆ ಇಲ್ಲಿ. ಸೌಜನ್ಯ ಅನ್ನುವಂಥದ್ದು ನಿಜವಾದ ಒಂದು ಹ್ಯುಮೇನ್ ಇನ್ಸಿಡೆಂಟ್ ಆ್ಯಂಡ್ ಕೇಸ್ ಟು ಹ್ಯಾಂಡಲ್. ಇದನ್ನು ನಮ್ಮ ಸರ್ಕಾರ ಹ್ಯಾಂಡಲ್ ಮಾಡಿದ್ರೆ ಶೋಭೆ ಬರುತ್ತೆ, ಗೌರವ ಬರುತ್ತೆ. ನಾವು ನಿಜವಾಗ್ಲೂ ಪ್ರಜಾತಂತ್ರದಲ್ಲಿ ಇದ್ದೇವೆ ಅನ್ನುವಂಥದ್ದು ಜನರಿಗೆ ತಿಳುವಳಿಕೆ ಕೊಟ್ಟಂಗಾಗತ್ತೆ. ಇಷ್ಟು ಹೇಳಬಲ್ಲೆ ನಾನು ಸರ್. ಇಲ್ಲ, ಒಂದು ವಿರೋಧಾಭಾಸ ಗುರುತಿಸೋದಾದರೆ, ಪೆನ್ ಡ್ರೈವ್ ಪ್ರಕರಣದ ಆರೋಪಿ ತಲೆಮರೆಸ್ಕೊಂಡಿದ್ದಾರೆ. ಸೌಜನ್ಯ ಪ್ರಕರಣದಲ್ಲಿ ನ್ಯಾಯಾಲಯದಲ್ಲಿ ತಪ್ಪಿತಸ್ಥ ಅಧಿಕಾರಿಗಳು ಅಂದ್ಕೊಂಡವರು ನಮ್ಮ ಎದುರುಗಳೇ ಇದ್ದಾರೆ. ನ್ಯಾಯಾಲಯ ಈ ತಪ್ಪಿತಸ್ಥರ ಬಗ್ಗೆ ಅಕ್ಯೂಟಲ್ ಕಮಿಟಿ ಮಾಡಿ ಅಂತ ಹೇಳಿದೆ. ಆದರೆ ಅಲ್ಲಿ SIT ಆದಂತೆ ಇಲ್ಲಿ ಅಕ್ಯೂಟಲ್ ಕಮಿಟಿ ವರ್ಷ ಆದರೂ ಆಗ್ತಾನೆ ಇಲ್ವಲ್ಲ ಸರ್? ಅದನ್ನೇ ಸರ್ ನಾನು ಹೇಳ್ತಾ ಇರೋದು. ಪ್ರಭಾವಿಗಳು ನಮ್ಮನ್ನು ಆಳ್ತಾ ಇರ್ತಾರೆ. ಪ್ರಭಾವಿಗಳು ಹೇಳುವ ಮಾತುಗಳು ಲೆಕ್ಕಕ್ಕೆ ಬರ್ತಾ ಇರುತ್ತೆ. ಜನಸಾಮಾನ್ಯ ಪ್ರಭು ಅಂತ ಇವತ್ತಿಗೂ ಪರಿಗಣಿಸಲಿಲ್ಲ. ಓಟ್ ಹಾಕ್ಲಿಕ್ಕೆ ಮಾತ್ರ ಇರುವಂಥ ಒಂದು ಯಂತ್ರ ಅವನು ಓಟ್ ಬೇಕಷ್ಟೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆ ಪ್ರಭು ಅಲ್ಲ. ಇವತ್ತು ಯಾರು ಪ್ರಭುಗಳು ಅಂತ ಹೇಳೋ ಅದೊಂದು ಮಾತಷ್ಟೇ, ಆಶಯವಾಗಿ ಉಳ್ಕೊಂಡ್ಬಿಟ್ಟಿದೆ. ನಾವು ಆರಿಸಿ ಕಳಿಸ್ತಾ ಇರುವಂತಹ ಜನಗಳು ಯಾರು? ಮಾಮೂಲಿ ಪ್ರಜೆಗಳನ್ನ ನಾವು ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವ? ನಾನು ನಿಂತರೆ ಗೆಲ್ಲಿಸ್ತಾರೇನ್ರಿ? ಅಥವಾ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ನಿಲ್ಕೊಳ್ಳೋಕ್ಕೆ ಅವ್ರು ಮನಸ್ಸು ಮಾಡ್ತಾರ? ಒಂದು ಅನಿಸಿಕೆ ಬಂದೋಗಿದೆ ನಮ್ಮಂಥವ್ರಿಗೆ ಅಲ್ಲ. ಆದರೆ ನಾವೇ ನಿಲ್ಲಬೇಕಾದದ್ದು. ಫಿಲಾಸಫರ್ ಶುಡ್ ರೂಲ್ ದ ವರ್ಲ್ಡ್ ಅಂತ ಇರ್ತವಲ್ಲ.
ಸೋಷಿಯಲ್ ವರ್ಕರ್ಸು, ಫಿಲಾಸಫರ್ಸು, ಹೋರಾಟಗಾರರು ಮುಂಚೂಣಿಗೆ ಬಂದು ಅವರು ಜನರನ್ನು ಏನು ರೆಪ್ರೆಸೆಂಟ್ ಮಾಡುವಂಗೆ ಆಗಬೇಕಾಗಿತ್ತು. ಇಲ್ಲಿ ಹಂಗಲ್ಲ. ಪ್ರಬಲವಾದ ಕೋಮುಗೆ ಆಗಿ ಸಿಕ್ಕಾಕೊಂಡಿರಬೇಕು, ಇಲ್ಲ ಸಾವಿರಾರು ಕೋಟಿ ಹಣ ಮಾಡಿಟ್ಟಿರಬೇಕು, ಇಲ್ಲ ಒಂದಿಷ್ಟು ಅಪರಾಧಗಳನ್ನ ಅವ್ನು ಮಾಡಿರಬೇಕು, ಅಣ್ಣ ಅನ್ನಿಸ್ಕೊಂಡಿರ್ಬೇಕು, ಬಾಸು ಅಂದ್ಕೊಂಡಿರಬೇಕು. ಅಂದರೆ ಅವ್ರಿಗೆ ಮರ್ಯಾದೆ, ಅಂದರೆ ಮರ್ಯಾದೆ ಕೊಡುವ ಮಾನದಂಡಗಳೇ ಬದಲಾವಣೆ ಆಗಿದ್ದಾವೆ. ಜ್ಞಾನ ಇರಬೇಕು, ವಿವೇಕ ಇರಬೇಕು, ವಿವೇಚನೆ ಇರಬೇಕು, ಹೋರಾಟದಲ್ಲಿ ಅವನು ಕಾಣಿಸ್ಕೊಂಡಿರಬೇಕು, ಧರ್ಮವನ್ನು ಮಾತಾಡುವಂಥವನಾಗಿರಬೇಕು, ಧರ್ಮದ ದಾರಿಯಲ್ಲಿ ನಡೆಯುವಂಥವನಾಗಿರಬೇಕು, ಎಲ್ಲರನ್ನೂ ಒಂದೇ ಕಣ್ಣಿನಿಂದ ನೋಡುವಂಥವನಾಗಿರಬೇಕು. ಗಾಂಧಿ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಆಮ್ಟೆ ಆಗಿರ್ಬೋದು, ಅಥವಾ ಇನ್ಯಾರು ವಿವೇಕಾನಂದ ಆಗಿರ್ಬೋದು, ಇಂಥವರ ಒಂದು ಮಾರ್ಗದಲ್ಲಿ ನಡೀತಿರೋವಂಥವ್ರನ್ನ ನಾವು ಆಯ್ಕೆ ಮಾಡ್ತೀವ ಹೇಳಿ. ನಾವು ಓಟ್ ಹಾಕಬೇಕಾದ್ರೆ ನಮ್ಮವನ, ನಮ್ಮ ಜಾತಿಯವನ, ನಮ್ಮ ಧರ್ಮದವನ, ನಮ್ಮ ಪ್ರಾಂತ್ಯದವನ, ಅವನಿಂದ ನಮಗೆ ಮುಂದೆ ನಿರೀಕ್ಷೆ ಮಾಡ್ತೀನ, ಕೆಲಸಗಳು ಮಾಡಿಕೊಡ್ಲಿಕ್ಕೆ ಅವನಿಗೆ ತಾಕತ್ತಿದೆಯಾ, ಬೈಗಳಗಳು ಅವನ ಬಾಯಿ ತುಂಬ ಇದ್ದಾವ, ಅವನ ಅವನ ಭುಜಬಲ ಪರಾಕ್ರಮಿಯನ, ಅವನ ಆಯುಧಗಳನ್ನ ಇಟ್ಕೊಂಡಿದ್ದಾನ, ದಂಡು ದಾಳಿಗಳನ್ನ ಮಾಡಲಿಕ್ಕೆ ಶಕ್ತಿ ಇಟ್ಕೊಂಡಿದ್ದಾನ, ಇಂಥವನ್ನ ನೋಡ್ತೀವಿ. ಬಿಟ್ಟರೆ ಯಾವ ಅದರಲ್ಲಿ ಬರ್ತಾನೆ, ಬರಗಾಲಿನಲ್ಲಿ ಬರ್ತಾ ಇದ್ದಾನ ಅಥವಾ ಹೆಲಿಕಾಪ್ಟರ್ನಲ್ಲಿ ಬಂದು ಇಳಿತಾ ಇದ್ದಾನ, ಇಂಥದ್ದನ್ನೇ ತಾನೇ ನಾವು ನೋಡಿ ಅವನನ್ನು ನಾವು ನಾಯಕ, ಅವ್ರ ಲೀಡರ್ ಅಂತ ನಾವು ಪರಿಗಣಿಸ್ತಾ ಇರೋದು. ರೀಡಿಫೈನ್ ಮಾಡ್ತಾ ಹೋಗಬೇಕು. ಬೇಜಾರಿನ ವಿಚಾರ ಇದು. ಗಾಂಧಿಯು ಕೂಡ ಇವತ್ತು ಲೀಡರ್ ಅಂತ ಅನಿಸ್ಕೊಳ್ಳೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿನ ನಾನು ಎದುರಿಸ್ತಾ ಇದ್ದೀನಿ.